Namaskara and welcome to my YouTube channel Ananya Amar. Unfortunately, ಇದನ್ನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಆ್ಯಂಡ್ ಐ ಆಮ್ ವೇರಿಂಗ್ ನಾನು ಬ್ಲ್ಯಾಕ್ ಟೀ ಶರ್ಟ್ ಹಾಕಿದ್ದೀನಿ. ಸೊ ಹೇಳಿ ನಿಮ್ಮ ಹೊಸ ವರ್ಷ ಹೇಗೆ ನಡೀತಾ ಇದೆ, ಹೇಗೆ ಶುರು ಆಯಿತು, ಈ ವರ್ಷ ಏನೇನು ಹೊಸದಾಗಿ ಕಲಿಬೇಕು, ಹೊಸ ಬದಲಾವಣೆಗಳನ್ನ ಮಾಡ್ಕೋಬೇಕಂತ ಅಂದ್ಕೊಂಡಿದ್ದೀರಾ, ಅದನ್ನೆಲ್ಲ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ. ನಿಮಗೆ ಓಕೆ ಇದ್ದರೆ ತುಂಬ ಜನಕ್ಕೆ ಗೊತ್ತಿದೆ ಅನಿಸುತ್ತೆ, ನಾನು ಕನ್ನಡ ಮೋಜೋ 360ಗೆ ಇಂಟರ್ವ್ಯೂಸ್ ತೊಗೋತೀನಿ, ವಿಚ್ ಇಸ್ ಅ ಕನ್ಸರ್ನ್ ಆಫ್ ಮಾಧ್ಯಮ ಅನೇಕ. ಸೊ ನನ್ನ ಇಂಟರ್ವ್ಯೂಸ್ ತೊಗೊಳ್ಳೋದನ್ನ ನೀವು ನೋಡಿದ್ದೀರಾ, ಸುಮಾರು ಜನ ಎಡಿಟ್ ಎಲ್ಲ ಮಾಡಿ ಹಾಕ್ತೀರಾ, ನಂಗೆ ತುಂಬ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಎಷ್ಟೊಂದು ಜನ ಕೇಳ್ತೀರಾ ಇಂಟರ್ವ್ಯೂ ನೀವು ಹೇಗೆ ರೆಡಿ ಆಗ್ತೀರಾ, ಡ್ರೆಸ್ ಎಲ್ಲಿಂದ ತೊಗೋತೀರಾ ಅಂತೆಲ್ಲ. ಎಲ್ಲ ನನ್ನ ಹತ್ರ ಇರೋ ನನ್ನ ನಾರ್ಮಲ್ ಔಟ್ಫಿಟ್ಸೆ. ನಾನು ಗೆಸ್ಟ್ ಯಾರು ಅನ್ನೋದ್ರ ಮೇಲೆ ಯೋಚನೆ ಮಾಡಿ ಔಟ್ಫಿಟ್ ಡಿಸೈಡ್ ಮಾಡ್ತೀನಿ. ಅಂದರೆ ಅವ್ರು ಯಾವ ಥರ ಪರ್ಸ್ನಾಲಿಟಿ ಇದ್ದಾರೆ, ಅವ್ರು ಯಾವುದಕ್ಕೆ ಫೇಮಸ್ ಇದ್ದಾರೆ, ಸ್ವಲ್ಪ ಅದೇ ಥರ. ಬಟ್ ನಾಟ್ ಆಲ್ ದ ಟೈಮ್ ಹಾಗೆ ಆಗುತ್ತೆ ಅಂತ. ಮೋಸ್ಟ್ ಆಫ್ ದ ಟೈಮ್ ನಾನು ಹಾಗೆ ರೆಡಿ ಆಗೋಕ್ಕೆ ನೋಡ್ತೀನಿ. ಮೇಕಪ್ ಅಂತ ಬಂದರೆ ಐ ರಿಯಲಿ ಡೂ ನಥಿಂಗ್. ಹಂಗೆ ನೋಡೋಕ್ಕೆ ಹೋದರೆ ಜಸ್ಟ್ ಐ ವಾಂಟೆಡ್ ಟು ಶೇರ್ ದಟ್ ವಿತ್ ಯು. ಇವತ್ತು ನಿಮ್ಗೆ ಗೊತ್ತಾಗುತ್ತೆ ಯಾರು ಇಂಟರ್ವ್ಯೂ ಹೋಗ್ತಾ ಇದ್ದೀನಿ ಅಂತ. ನೀವು ಇಂಟರ್ವ್ಯೂ ನೋಡಿದಾಗ ವೇರಿಂಗ್ ಸಿಂಪಲ್ ಟೀ ಶರ್ಟ್ ಆ್ಯಂಡ್ ಜೀನ್ಸ್ ವಿತ್ ಶೂಸ್ ಹಾಕೋತಾ ಇದ್ದೀನಿ ಇವಾಗ. ಓಕೆ, ಕಮಿಂಗ್ ಟು ಮೇಕಪ್, ನಾನು ಆ್ಯಕ್ಚುಲಿ ಅಂತ ಏನು ಜಾಸ್ತಿ ಸ್ಟೆಪ್ಸ್ ಎಲ್ಲ ಫಾಲೋ ಮಾಡೋದಿಲ್ಲ. ಐ ರಿಯಲಿ ವರ್ಕ್ ಆನ್ ಮೈ ಐಸ್ ಆ್ಯಂಡ್ ಲಿಪ್ಸ್ ಅಷ್ಟೇ. ಫೌಂಡೇಶನ್ ಇಟ್ಸ್ ಜಸ್ಟ್ ಟು ಕವರ್ ಮೈ ಡಾರ್ಕ್ ಸರ್ಕಲ್ಸ್ ಆ್ಯಂಡ್ ಯಾವ್ದಾದ್ರು ಆ್ಯಕ್ನಿ ಮಾರ್ಕ್ ಇದ್ದರೆ. ಐ ನೋ ಫಸ್ಟ್ ಸ್ಟೆಪ್ ಮಾಯ್ಶ್ಚರೈಸರ್, ಸೀರಮ್ ಅದೆಲ್ಲ ಹಾಕೋದಿರುತ್ತೆ ಅಂತ. ನಿಮ್ಮ ಸ್ಕಿನ್ಗೆ ಏನೇನು ಸೂಟ್ ಆಗುತ್ತೆ ಅದನ್ನು ಫಾಲೋ ಮಾಡಿ. ನಾನಿಲ್ಲಿ ಫೌಂಡೇಶನಿಂದ ತೋರಿಸ್ತಾ ಇದ್ದೀನಿ ನಿಮಗೆ. ಸಮ್ ಆಫ್ ಯು ಮೈಟ್ ಯೂಸ್ ಕನ್ಸಿಲರ್ ಆಲ್ಸೋ, ಅದನ್ನು ಟ್ರೈ ಮಾಡ್ಬೋದು ನೀವು ಬಿಫೋರ್ ಫೌಂಡೇಶನ್. ಇದು ಸ್ವಲ್ಪ ಪೌಡರ್ ಪ್ಯಾಡ್ ಹಾಕ್ತೀನಿ ಆ್ಯಂಡ್ ಲಾಸ್ಟಲ್ಲಿ ಒಂಚೂರು ಬ್ರಷಲ್ಲಿ ಐ ರಿಮೂವ್ ದಿ ಎಕ್ಸಸ್ ಮೇಕಪ್. ಅದಾದಮೇಲೆ ಲೈಟಾಗಿ ಎನಿ ಕೈಂಡ್ ಆಫ್ ಐ ಶ್ಯಾಡೋ, ನಾಟ್ ಟೂ ಮಚ್, ಆ್ಯಂಡ್ ಐಬ್ರೋ ಸೆಟ್ ಮಾಡ್ತೀನಿ, ವಿಚ್ ಕೆಲವು ಸರ್ತಿ ಮರ್ತು ಹೋಗ್ತೀನಿ ನಾನು. ಥಿನ್ ಐಲೈನರ್. ಕ್ಯಾಮ್ರಾಗೆ ಇದು ಹೇಗೆ ಕಾಣುತ್ತೆ ಗೊತ್ತಿಲ್ಲ, ಬಟ್ ಜಾಸ್ತಿ ಅಂತ ನಿಮ್ಗೆ ಅನ್ನಿಸ್ಬಹುದು. ಬಟ್ ನೀವು ಲೈವ್ ಆಗಿ ನೋಡಿದಾಗ ನಿಜವಾಗ್ಲೂ ಮೇಕಪ್ ಮಾಡಿಲ್ಲ ಅನ್ನೋದು ಗೊತ್ತಾಗುತ್ತೆ. ಆ್ಯಂಡ್ ಸ್ವಲ್ಪ ಹೊತ್ತಲ್ಲೇ ಸ್ವಲ್ಪ ಸ್ವೆಟ್ ಆಗಿದ್ರೆ, ಟ್ರಾವೆಲ್ ಆದರೆ, ಧೂಳಾದರೆ ಒಂಚೂರು ಟೋನ್ ಡೌನ್ ಆಗುತ್ತೆ ಮೇಕಪ್ ಏನೇ ಇದ್ರೂ. ಕಾಜಲ್ ಅದೆಲ್ಲ ಹೇಗೆ ಅರ್ಥ ಮಾಡ್ಕೊಂಡಿರ್ತೀರ ಗೊತ್ತಿಲ್ಲ, ಬಟ್ ನಾನು ಹೊಸದಾಗಿ ಖೋಲ್ ಅನ್ನೋದು ಅರ್ಥ ಮಾಡಿಕೊಂಡೆ. ಆ್ಯಂಡ್ ಮಾಮಾ ಅರ್ತ್ ಅವರ ಚಾಕೋಲ್ ಬ್ಲ್ಯಾಕ್ ಲಾಂಗ್ ಸ್ಟೇ ಖೋಲ್ ನನಗೆ ಸಕ್ಕತ್ ಇಷ್ಟ ಆಗಿದೆ. ಇದ್ರ ಬಾಕ್ಸ್ ನನಗೆ ಎಷ್ಟು ಇಷ್ಟ ಆಯಿತು ಅಂದರೆ ನಾನು ಹಾಗೆ ಇಟ್ಟಿದ್ದೀನಿ ಇದನ್ನು. ಆ್ಯಂಡ್ ನಾನು ಇದರಲ್ಲೇ ಹೀಗೆ ಸ್ಟೋರ್ ಮಾಡಿ ಇಡ್ತೀನಿ. ಆ್ಯಂಡ್ ಇದರಲ್ಲಿ ಒಳಗಡೆ ಒಂದು ಶಾರ್ಪ್ನರ್ ಕೂಡ ಕೊಟ್ಟಿದ್ದಾರೆ. ಖೋಲಲ್ಲಿ ನಾನು ಅಂಡರ್ ಐಗೆ ಜಸ್ಟ್ 1 ಸ್ಟ್ರೋಕ್ ಅಷ್ಟೇ ಹಾಕ್ತಾಯಿದ್ದೀನಿ. ಇದರಲ್ಲಿ ಕ್ಯಾಸ್ಟರ್ ಆಯಿಲ್ ಮತ್ತು ಕ್ಯಾಮಮಿಲ್ ಇದೆ, ವಿಚ್ ಸೂದರ್ಸ್ ಆ್ಯಂಡ್ ನರಿಷಸ್ ಯುವರ್ ಐಸ್. ಇದು ವಾಟರ್ ಪ್ರೂಫ್, ಇಂಟೆನ್ಸ್ ಕಲರ್ ಪೇ ಆಫ್ ಇದೆ ಫಾರ್ 11 hours ಲಾಂಗ್ ಸ್ಟೇ, ಸ್ಮಚ್ ಪ್ರೂಫ್, ಆ್ಯಂಡ್ ಇದ್ರ ಜೊತೆ ಒಂದು ಫ್ರೀ ಶಾರ್ಪ್ನರ್ ಕೂಡ ಇದೆ. ಚಾಕೋಲ್ ಬ್ಲ್ಯಾಕ್, ಮೈ ಮೋಸ್ಟ್ ಫೇವ್ರೆಟ್ ಪಾರ್ಟ್. ಮಸ್ಕಾರಾ ಆ್ಯಂಡ್ ಇದು ಮಾಮಾ ಅರ್ತ್ ಲ್ಯಾಶ್ ಕೇರ್ ವಾಲ್ಯೂಮೈಸಿಂಗ್ ಮಸ್ಕಾರಾ. ನೀವು ಅದ್ರ ಬ್ರಷ್ ನೋಡ್ತಿರ್ಬೋದು, ಅದರಲ್ಲೇ ನಿಮಗೆ ಗೊತ್ತಾಗುತ್ತೆ ಅದು ಎಷ್ಟು ವಾಲ್ಯೂಮ್ ಕೊಡುತ್ತೆ ನಮ್ಮ ಲ್ಯಾಶಸ್ಗೆ ಅಂತ. ಇದರಲ್ಲಿ ಆಲ್ಮಂಡ್ ಆಯಿಲ್ ಮತ್ತು ಕ್ಯಾಸ್ಟರ್ ಆಯಿಲ್ ಇದೆ, ಎರಡು ರಿಚ್ ಇನ್ ವಿಟಮಿನ್ ಇ. ಒಂದು ನಿಮ್ಮ ಕಣ್ಣನ್ನು ಮಾಯ್ಶ್ಚರೈಸ್ ಮಾಡಿದ್ರೆ, ಇನ್ನೊಂದು ಫುಲ್ಲರ್ ಲ್ಯಾಶಸ್ ಕೊಡುತ್ತೆ. ಇದು ಕೂಡ ಇಸ್ ಅ ಲಾಂಗ್ ಸ್ಟೇ, ವಾಟರ್ ರೆಸಿಸ್ಟೆಂಟ್, ಆ್ಯಂಡ್ ಇದು ನಿಮ್ಮ ಒಂದು ಲ್ಯಾಶಸ್ನ ಕಂಡೀಷನ್ ಮಾಡುತ್ತೆ. ವಾವ್, ವೆರಿ ಲವ್. ಆ್ಯಂಡ್ ರಿಮೂವ್ ಮಾಡಬೇಕಾದ್ರೂ ತುಂಬ ಈಸಿಯಾಗಿ ಬರುತ್ತೆ, ನಿಮ್ಮ ಲ್ಯಾಶಸ್ಸೇ ಕಿತ್ಕೊಂಡು ಬರೋದಿಲ್ಲ. ನೆಕ್ಸ್ಟ್ ಸ್ಟೆಪ್ ಲಿಪ್ಸ್ಟಿಕ್ ಆ್ಯಂಡ್ ಮೈ ನ್ಯೂ ಅಬ್ಸೆಷನ್ ಬ್ಲಷ್. ಮಾಮಾ ಅರ್ತ್ ಒಂದು ಪ್ಲಾಸ್ಟಿಕ್ ಪಾಸಿಟಿವ್ ನಮ್ಮ ಇಂಡಿಯನ್ ಬ್ರ್ಯಾಂಡ್. ಇದು 100% ನ್ಯಾಚುರಲ್ ಆ್ಯಂಡ್ ಕಂಪ್ಲೀಟ್ಲಿ ಕೆಮಿಕಲ್ ಫ್ರೀ. ಈ ಖೋಲ್ ಹಾಗೆ ಮಸ್ಕಾರಕ್ಕೆ ಅದರದ್ದೇ ಆದ ಗುಡ್ನೆಸ್ ಇದೆ, ಅದನ್ನು ನಾನು ನಿಮಗೆ ಹೇಳಿದ್ದೀನಿ. ಇವ್ರ ಪ್ರಾಡಕ್ಟ್ಸ್ನ ಚೆಕ್ ಮಾಡಿ. ಇದು ನಿಮಗೆ ಅಮೆಝಾನ್, ಫ್ಲಿಪ್ಕಾರ್ಟ್, ನೈಕಾ, ಪರ್ಪಲಲ್ಲಿ ಕೂಡ ಅವೈಲೇಬಲ್ ಇದೆ. ಆ್ಯಂಡ್ ನಿಮ್ಮ ನಿಯರ್ ಸ್ಟೋರ್ಸಲ್ಲೂ ಕೂಡ ಅವೈಲೇಬಲ್ ಇದೆ, ಹೋಗಿ ನೋಡಿ. ಹೊಸ ಕೂಪನ್ ಕೋಡ್ ಕೊಡ್ತೀನಿ, ವಿಚ್ ಈಸ್ ಅಮರ್ 2024. ಇದನ್ನು ನೀವು ಮಾಮಾ ಅರ್ತ್ ವೆಬ್ಸೈಟ್ ಅವರ ಅಪ್ಲಿಕೇಶನಲ್ಲಿ ಯೂಸ್ ಮಾಡಿ ನಿಮಗೆ ಎಕ್ಸ್ಟ್ರಾ ಡಿಸ್ಕೌಂಟ್ ಸಿಗುತ್ತೆ. ಅವರ ಪ್ಲಾಂಟ್ ಇನಿಷಿಯೇಟಿವ್ 2025 ಒಳಗೆ 1 ಮಿಲಿಯನ್ ಟ್ರೀಸ್ನ ಪ್ಲಾಂಟ್ ಮಾಡೋದು. ನಾವು ಮಾಡೋ ಪ್ರತಿ ಪರ್ಚೇಸ್ನ ಗಿಡಕ್ಕೆ ಲಿಂಕ್ ಮಾಡಿ ಮರವಾಗಿ ಬೆಳೆಸಿ ಅದರ ಎಲ್ಲ ಡೀಟೇಲ್ಸ್ನ ನಮ್ಮ ಜೊತೆ ಶೇರ್ ಮಾಡ್ತಾರೆ. ಇನ್ನು 1 ವರ್ಷ ಉಳಿದಿರೋದು, ಸೊ ಡೂ ಯೋರ್ ಬಿಟ್.
ಆಲ್ಸೋ ನೀವು ತುಂಬ ಸ್ವೆಟ್ ಆಗ್ತಿರೋ ಅವ್ರು ನಿಮಗೆ ತುಂಬ ಡ್ರೈ ಸ್ಕಿನ್ ಅವ್ರು ಏನೇ ಇದ್ರೂ ಮೇಕಪ್ ಸ್ವಲ್ಪ ಲಾಂಗ್ ಸ್ಟೇ ಇರೋದಕ್ಕೆ ನೀವು ಯಾವುದಾದ್ರು ಮೇಕಪ್ ಫಿಕ್ಸರ್ ಸ್ಪ್ರೇ ಅಪ್ಲೈ ಮಾಡ್ಬೋದು ಆಫ್ ಯೋರ್ ಚಾಯ್ಸ್. ನೀವು ಯಾವುದೇ ಕಾಸ್ಮೆಟಿಕ್ಸ್ ಯೂಸ್ ಮಾಡಬೇಕಂತ ಇದ್ರೂ 2024ಅಲ್ಲಿ ರೆಸಲ್ಯೂಷನ್ ಮಾಡ್ಕೊಳ್ಳಿ. ಆದಷ್ಟು ಫಸ್ಟ್ ಅದರ ಒಂದು ಚಿಕ್ಕ ಕ್ವಾಂಟಿಟಿ ಬಾಟಲ್ ಅಥವಾ ಸ್ಯಾಶ್ ಅವ್ರು ಏನೇ ಸಿಕ್ಕಿದ್ರು ಫಸ್ಟ್ ಅದನ್ನು ಪರ್ಚೇಸ್ ಮಾಡಿ ಒಂದು ಪ್ಯಾಚ್ ಟೆಸ್ಟ್ ಮಾಡಿ. ಬಿಕಾಸ್ ಸಮ್ಟೈಮ್ಸ್ ನೀವು ತುಂಬ ಕಾಸ್ಟ್ಲಿ ಆಗಿರೋದನ್ನ ತೊಗೊಂಡು ಅದು ನಿಮ್ಮ ಸ್ಕಿನ್ನಿಗೆ ಸರಿ ಹೋಗಲಿಲ್ಲ ಅಂದರೆ ಪ್ರಾಡಕ್ಟ್ ವೇಸ್ಟ್ ಆಗುತ್ತೆ, ನಿಮ್ಮ ದುಡ್ಡು ವೇಸ್ಟ್ ಆಗುತ್ತೆ, ಟೈಮ್ ವೇಸ್ಟ್ ಆಗುತ್ತೆ, ಎವ್ರಿಥಿಂಗ್. ಸೊ ಚಿಕ್ಕ ಕ್ವಾಂಟಿಟಿಲಿ ಫಸ್ಟ್ ತೊಗೊಳ್ಳಿ ಆ್ಯಂಡ್ ಸಿ ಹೌ ಇಟ್ ವರ್ಕ್ಸ್ ಫಾರ್ ಯರ್ ಸ್ಕಿನ್. ಅದಾದಮೇಲೆ ನಿಮಗೆ ಆಫರ್ಸ್ ಇರುತ್ತೆ, ಇನ್ನೇನೋ ಇರುತ್ತೆ. ಸೊ ಡೆಫಿನೆಟ್ಲಿ ನೀವು ದೊಡ್ಡ ಬಾಟಲು ಸಮಥಿಂಗ್ ಯು ಕ್ಯಾನ್ ಪರ್ಚೇಸ್ ಆಫ್ ದ್ಯಾಟ್ ಪ್ರಾಡಕ್ಟ್. ಫ್ರ್ಯಾಂಕ್ಲಿ ಸ್ಪೀಕಿಂಗ್ ನಾನು ಮೇಕಪ್ನ ಕಲ್ತಿಲ್ಲ, ಸುಮ್ಮನೆ ಮಾಡ್ತಾ ಕೆಲವು ವೀಡಿಯೋಸ್ನ ನೋಡ್ತಾ ಹಾಗೆ ಪ್ರಾಕ್ಟೀಸ್ ಮಾಡಿರೋದು. ಆ್ಯಂಡ್ ನನಗನ್ಸುತ್ತೆ ಎಲ್ರಿಗೂ ಈಗ ಮೇಕಪ್ ಆರ್ಟಿಸ್ಟ್ ಬಗ್ಗೆ ಮಾತಾಡೋದಾದರೆ ಐ ಆಮ್ ನೋಬಡಿ ಟು ಸ್ಪೀಕ್ ಬಿಕಾಸ್ ನನಗದ್ರ ಅಷ್ಟು ನಾಲೆಡ್ಜ್ ಇಲ್ಲ. ಬಟ್ ನಮಗೆಲ್ರಿಗೂ ಅದೊಂದು ಅದ್ರ ಕಡೆ ಒಂದು ಡಿಸೈರ್ ಇರುತ್ತಲ್ಲ ಕಲಿಬೇಕಂತ. ಸೊ ಹಾಗೆ ನಾನು ಆ ಥರ ಒಂದು ಚಿಕ್ಕ ವಯಸ್ಸಿಂದನೂ ನನಗೆ ಲಿಪ್ಸ್ಟಿಕ್ಕು ಅದೆಲ್ಲ ಇಷ್ಟ ಅಂತ ಹಂಗೆ ಹೋಗೇನೆ ಇವಾಗ ಈ ಲೆವೆಲ್ಗೆ ಒಂಚೂರು ಮೇಕಪ್ ಮಾಡ್ಕೊಳ್ಳೋದನ್ನ ಕಲ್ತಿರೋದು. ನಿಮಗೂ ಮೇಕಪ್ಪು ಇದರಲ್ಲೆಲ್ಲ ಇಂಟ್ರೆಸ್ಟ್ ಇದ್ದು ನೀವು ಒಬ್ಬ ಮೇಕಪ್ ಆರ್ಟಿಸ್ಟ್ ಆಗಿದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಎಷ್ಟು ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ಆ್ಯಂಡ್ ಹೇಗೆ ಅನ್ನಿಸ್ತಾ ಇದೆ ಬೀಯಿಂಗ್ ಅ ಮೇಕಪ್ ಆರ್ಟಿಸ್ಟ್ ಅನ್ನೋದನ್ನು. ಐ ಡೆಫಿನೆಟ್ಲಿ ರಿಪ್ಲೈ ಟು ಯೋರ್ ಕಾಮೆಂಟ್. ನನ್ನ 2024 ರೆಸಲ್ಯೂಷನ್ನೇ ಅದು, ನಿಮ್ಮ ಕಾಮೆಂಟ್ಸ್ಗೆಲ್ಲ ರಿಪ್ಲೈ ಮಾಡೋದಂತ. ಐ ವಿಲ್ ಡೆಫಿನೆಟ್ಲಿ ಡೂ ಇಟ್. ಆ್ಯಂಡ್ ಈ ವಿಡಿಯೋಯಿಂದನೇ ಶುರು ಮಾಡ್ತೀನಿ ಅದನ್ನು, ಟ್ರಸ್ಟ್ ಮೀ. ನೀವೇ ನೋಡ್ತಾ ಹೋಗ್ತೀರಾ ಆ ಡಿಫ್ರೆನ್ಸನ್ನು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹೊಸ ಥರ ಕಂಟೆಂಟ್ ಬರ್ತಾನೆ ಇರುತ್ತೆ, ನೀವು ನೋಡ್ತಾನೆ ಇರ್ತೀರಾ. ಹೋಪಿಂಗ್ ಫಾರ್ ದ್ಯಾಟ್. ಹಾಗೆ ಎಷ್ಟೇ ಹೊಸ ವರ್ಷ ಬಂದರೂ ಏನೇ ಆದರೂ ನಮ್ಮ ಅದೇ ಲೈನ್ ಇದ್ದೇ ಇರುತ್ತೆ, ಅದು ಸ್ಟೇ ಲಾಯಲ್, ಬಿ ಹಂಬಲ್ ಆ್ಯಂಡ್ ಗಿವ್ ಓನ್ಲಿ ಲವ್.